ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಫೇಸ್ ಪ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಹೊರಗಡೆ ಎಲ್ಲ ಹೋಗಿ ಮುಖ ಟ್ಯಾನ್ ಆಗಿದ್ರೆ, ತುಂಬ ಡಲ್ನೆಸ್ ಆಗಿ ಫೇಸ್ ಕಾಣ್ತಾ ಇದ್ರೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡ್ಬೋದು. ನೀವು ಮನೆಯಲ್ಲೇ ಇದನ್ನು ನ್ಯಾಚುರಲ್ ಆಗಿ ಮಾಡ್ಕೋಬೋದು. ಏನು ಸೈಡ್ ಎಫೆಕ್ಟ್ ಇಲ್ಲ. ವೈಟ್ ಆಗಿ ತುಂಬ ಕಪ್ಪಗಿರೋರು ವೈಟ್ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಫೇಸನ್ನು ನೀವು ಬ್ರೈಟ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೋಬಹುದು. ಇದರಿಂದ ಯಾವಾಗಲೂ ಒಂದು 15 ಡೇಸ್ ಅಥವಾ 1 ಮಂತಿಗೆ ಒಂದ್ಸಲ ಇದನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಮುಖನೂ ಚೆನ್ನಾಗಿರ್ತದೆ, ಹಾಗೆ ತುಂಬ ಕ್ಲಿಯರ್ ಆಗಿ ಬ್ರೈಟ್ ಆಗಿ ಕೂಡ ಕಾಣಿಸ್ತದೆ. ಓಕೆ, ಇದನ್ನು ಮಾಡಲಿಕ್ಕೆ ಏನು ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟಲ್ಲಿ ಹೇಳಿ. ನನಗೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಈ ಒಂದು ಫೇಸ್ ಪ್ಯಾಕ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ಫಸ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇಲ್ಲಿ ನಾನು ಹಸಿ ಹಾಲು ತಗೊಂಡಿದ್ದೀನಿ. ಇದು ಹಸಿ ಹಾಲು, ಇದನ್ನು ಬಿಸಿ ಮಾಡಿರೋ ಹಾಲಲ್ಲ. ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಬಾಳೆಹಣ್ಣು ಮತ್ತು ಪಪ್ಪಾಯನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೊಸರು, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸ್ಕ್ರಬ್ ಮಾಡಲಿಕ್ಕೆ ನಾನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ಒಂದು ಟವಲನ್ನು ತೊಗೊಂಡಿದ್ದೀನಿ. ಮತ್ತು ಒಳಗಡೆ ನಾನು ಬಿಸಿ ನೀರು ಕಾಯಿಸಿಟ್ಟಿದ್ದೀನಿ. ಅದು ಇಲ್ಲಿ ಇಟ್ಕೊಂಡ್ರೆ ಮಗು ಬರುತ್ತೆ ಅಂತ ನಾನು ಇಟ್ಕೊಂಡಿಲ್ಲ, ನೋಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಇವಾಗ ನನಗೆ ಏನೇನು ಬೇಕು ನಿಮಗೆ ಇದು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನನ್ನ ಫೇಸನ್ನು ನೀವು ಇವಾಗ ನೋಡ್ತಾ ಇರ್ಬೋದು, ತುಂಬ ಡಲ್ ಆಗಿದೆ, ಯಾವುದೇ ಬ್ರೈಟ್ನೆಸ್ ಕಾಣ್ತಾ ಇಲ್ಲ. ಸೊ ಯಾಕಂದರೆ ತುಂಬ ದಿವಸದಿಂದ ನನಗೆ ಆರಾಮಿಲ್ಲದೇನೆ ಫೇಸ್ ತುಂಬ ಡಲ್ ಆಗಿದೆ. ಯಾವುದೇ ರೀತಿ ನಾನು ಫೇಸಿಗೆ ಏನು ಕ್ರೀಮು ಅಥವಾ ಏನೋ ಫೇಸ್ ಪ್ಯಾಕ್ ಆಗಲಿ ಏನನ್ನೂ ಹಾಕಲಿಲ್ಲ, ಹಾಗಾಗಿ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ನೋಡಿ, ಆಫ್ಟರ್ ಫೇಸ್ ಪ್ಯಾಕ್ ಹಾಕಿ ಆದಮೇಲೆ ಮಾಡಿದ ಮೇಲೆ ನಿಮಗೆ ನನ್ನ ಫೇಸ್ ಹೇಗೆ ಕಾಣ್ತದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮಂತ್ಲಿ ನೀವು ಮಾಡ್ಕೋಬೋದು. ನೀವು ಫ್ರೀಯಾಗಿದ್ದೀರಿ ಅಂದರೆ ಒಂದೇ 15 ಡೇಸಲ್ಲಿ ಮಾಡ್ಕೋಬೋದು. ನೀವು ಹೊರಗಡೆ ಪಾರ್ಲರ್ಗೆಲ್ಲ ಹೋದರೆ ಒಂದು 500 ಆ ಥರ ರೇಟ್ ಆಗುತ್ತೆ ಒಂದು ಫೇಸ್ ಪ್ಯಾಕ್. ನೀವು ಯಾವ್ದಾದ್ರು ಫೇಶಿಯಲ್ ಮಾಡಿಸ್ಬೇಕು ಅಂದರೆ ಇದನ್ನು ನೀವು ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ನೀವು ಟ್ರೈ ಮಾಡ್ಕೋಬೋದು. ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ನೋಡೋಣ, ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಫಸ್ಟ್ ನೋಡಿ, ನಾನು ಕಾಟನ್ ತಗೊಂಡಿದ್ದೀನಿ. ಫಸ್ಟ್ ಏನು ನಾವು ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಮುಖವನ್ನು ಕ್ಲೆನ್ಸಿಂಗ್ ಮಾಡ್ಕೋಬೇಕಂದ್ರೆ ಕ್ಲೀನ್ ಮಾಡಬೇಕು ಮುಖವನ್ನು ಚೆನ್ನಾಗಿ. ಧೂಳು ಅಥವಾ ಏನಾದರೂ ಇದ್ದರೆ ಇದರಲ್ಲಿ ಎಲ್ಲ ಹೋಗ್ತದೆ. ಹಸಿ ಹಾಲಲ್ಲಿ ನೀವು ಕ್ಲೆನ್ಸಿಂಗ್ ಮಾಡ್ಕೋಬಹುದು. ಇಲ್ಲ ನೀವು ಮನೆಯಲ್ಲಿ ಡೈಲಿ ಕೂಡ ಹಸಿ ಹಾಲಲ್ಲಿ ನೀವು ಮುಖವನ್ನು ಈ ಹಸಿ ಹಾಲಲ್ಲಿ ಮುಖವನ್ನು ಕಾಟನಲ್ಲಿ ಅದ್ದಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದೇ ಕೊಳೆ ಇಲ್ಲದೇನೆ ತುಂಬ ಬ್ರೈಟಾಗಿ ಕಾಣುತ್ತೆ. ಇದನ್ನು ನೀವು ಟ್ರೈ ಮಾಡಿ, ತುಂಬಾ ಬೆನಿಫಿಟ್ ಇದೆ. ನಾನು ಯಾವಾಗಲೂ ಮಾಡ್ತೀನಿ ಇದನ್ನು. ಓಕೆ, ಇವಾಗ ಶುರು ಮಾಡೋಣ. ಓಕೆ, ನಾನಿವಾಗ ಹಸಿ ಹಾಲನ್ನು ತಗೊಂಡಿದ್ದೀನಿ. ಇದನ್ನು ನಾನು ಒಂದು ಕಾಟನಲ್ಲಿ ಡಿಪ್ ಮಾಡಿ ಇಡೀ ಮುಖಕ್ಕೆ ಹಚ್ಚಿಬಿಟ್ಟು ಕ್ಲೆನ್ಸಿಂಗ್ ಮಾಡ್ಕೊತೀನಿ. ಮುಖವನ್ನು ಏನೇ ಕೊಳೆ ಇದ್ರೂ ಇದರಲ್ಲಿ ಹೋಗುತ್ತೆ. ನೀವು ಯಾವಾಗ ಬೇಕಾದರೂ ಇದನ್ನು ಡೈಲಿ ಮಾಡ್ಕೋಬೋದು. ಸ್ವಲ್ಪ ಹಸಿ ಹಾಲನ್ನು ಒಂದು ಮುಖಕ್ಕೆ ಹಚ್ಕೊಂಡು ಒಂದು 15 ಮಿನಿಟ್ಸು ಹಾಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಮುಖವನ್ನು ಕ್ಲೀನಾಗಿ ತೊಳ್ಕೊಬೋದು. ನೋಡ್ಬೋದು ಇಲ್ಲಿ ನೋಡಿ, ಮುಖದಲ್ಲಿ ಎಷ್ಟು ಕೊಳೆ ಉಂಟಂತ. ನೀವು ಮಾಡ್ಕೊಳ್ಳುವಾಗ ಕುತ್ತಿಗೆ ಎಲ್ಲ ಭಾಗದಲ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಬರೀ ಫೇಸಿಗೆ ಮಾಡೋದಲ್ಲ, ಕುತ್ತಿಗೆ ಭಾಗನೂ ಕಪ್ಪಾಗಿರ್ತದೆ. ಅದನ್ನು ಸಹ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಮಣ್ಣಿದೆ ಅಂತ. ಇದನ್ನು ರಿಮೂವ್ ಮಾಡ್ತೀನಿ, ನಾನು ಬೇರೆ ಕಾಟನ್ ತಗೊಳ್ತೀನಿ.
ನೋಡಿ ಈ ಥರದೊಂದು ಟವಲ್ ತೊಗೊಂಡಿದ್ದೀನಿ. ಅಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು, ಸ್ವಲ್ಪ ಸ್ವಲ್ಪನೇ ಬ್ರೈಟ್ನೆಸ್ ಬರ್ತಾ ಇದೆ. ನೀವು ಮೊದಲು ನೋಡಿದ ನನ್ನ ಮುಖಕ್ಕೂ ಇವಾಗಿನ ನನ್ನ ಮುಖಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಈ ಪ್ರೊಸೀಜರ್ ಆಯಿತು. ಇವಾಗ ನಾವು ಸ್ಕ್ರಬ್ ಮಾಡ್ಕೊಳ್ಳೋಣ. ನೋಡಿ, ಸ್ಕ್ರಬ್ ಮಾಡೋದಕ್ಕೆ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ, ಮತ್ತೆ ಸ್ವಲ್ಪ ಮೊಸರು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಚೆನ್ನಾಗಿ ಮುಖವನ್ನು ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ತೀನಿ. ಇದನ್ನ ಚೆನ್ನಾಗಿ ತುಂಬಾ ಫೋರ್ಸೇಬಲ್ ಆಗಿ ಸ್ಕ್ರಬ್ ಮಾಡಕ್ ಹೋಗ್ಬೇಡಿ, ತುಂಬಾ ಸ್ಮೂತ್ ಆಗಿ. ಇವಾಗ ಮುಖಕ್ಕೆ ಹಚ್ಕೊಂಡಾಯ್ತು. ಇವಾಗ ನಾನು ತುಂಬಾ ಹಾರ್ಡ್ ಆಗಿ ಮಾಡಕ್ ಹೋಗ್ಬೇಡಿ, ಸ್ಮೂತ್ ಆಗಿ ಸ್ಕ್ರಬ್
ಓಕೆ, ನಾನು ಇವಾಗ ಪಪ್ಪಾಯ ಎಲ್ಲ ಹಾಕ್ಕೊಂಡಾಯಿತು. ಇದು ಒಣಗೋ ತನಕ ನಾನು ಫೇಸಲ್ಲಿ ಹಾಗೆ ಬಿಡ್ತೀನಿ. ಒಣಗಿ ಆದಮೇಲೆ ನಿಮಗೆ ನನ್ನ ಫೇಸನ್ನು ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ. ನಿಮಗೆ ಎಷ್ಟು ಫಸ್ಟ್ ನೋಡಿದ ನನ್ನ ಮುಖಕ್ಕೂ ಇವಾಗ ನನ್ನ ನೋಡಿದ ಮುಖಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇದು ಒಣಗೋ ತನಕ ನಾನು ಹಾಕಿ ಬಿಡ್ತೀನಿ. ನೀವು ಬೇಕಾದರೆ ರೋಸ್ ವಾಟರ್ ಇದ್ದರೆ ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಕಣ್ಣಿನ 2 ಸೈಡ್ ಇಡ್ಬೋದು. ಸೌತೆಕಾಯಿ ಇದ್ರೂ ಇಟ್ಕೋಬೋದು. ನನ್ನ ಹತ್ರ 2 ಸಹ ಇಲ್ಲ, ಹಾಗಾಗಿ ನಾನು ಇಟ್ಕೊಳ್ತಾ ಇಲ್ಲ. ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ನೋಡ್ಬೋದು ಫ್ರೆಂಡ್ಸ್, ಇವಾಗ ಸ್ವಲ್ಪ ಡ್ರೈ ಆಗಿದೆ. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಅರ್ಧ ಗಂಟೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇವಾಗ ನೋಡ್ಬೋದು ನೀವು ಸ್ವಲ್ಪ ಟೈಟ್ ಆಗ್ತಾ ಬಂದಿದೆ ಸ್ಕಿನ್. ಇವಾಗ ನಾನು ಇದನ್ನು ಎಲ್ಲ ರಿಮೂವ್ ಮಾಡ್ಕೊಳ್ತೀನಿ. ಆಮೇಲೆ ಫೇಸ್ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಈಗ ಫಸ್ಟು ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ತೀನಿ. ನೀವು ಅನ್ಕೋಬೋದು ನಾನು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಚೆನ್ನಾಗಿ ಡಿಪ್ ಮಾಡ್ಕೊಬಿಟ್ಟು ಇವಾಗ ಸ್ಕಿನ್ನನ್ನು ಚೆನ್ನಾಗಿ ಇದನ್ನು ಒರೆಸ್ಕೊಳ್ತೀನಿ. ತುಂಬ ಜಾಸ್ತಿ ಮುಖಕ್ಕೆ ಪ್ರೆಷರ್ ಕೊಡೋಕೆ ಹೋಗಬೇಡಿ. ಓಕೆ, ಫೈನಲ್ ಆಗಿ ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಫೇಸ್ ಪ್ಯಾಕು ಏನು ಫಸ್ಟ್ ಹೇಗಿತ್ತು ನನ್ನ ಮುಖ, ಇವಾಗ ಹೇಗಿತ್ತು ನೋಡಿ. ಫಸ್ಟ್ ತುಂಬಾ ಡಲ್ ಆಗಿತ್ತು ಫೇಸು. ಇವಾಗ ನೋಡಿ ನನ್ನ ಫೇಸ್ ಹೇಗೆ ಕಾಣ್ತಿದೆ ಅಂತ. ತುಂಬಾ ಬ್ರೈಟಾಗಿ ಕಾಣ್ತಿದೆ ಅಲ್ವಾ. ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ನಿಮ್ಮ ಎದುರುಗಡೆನೆ ನಾನು ಮಾಡಿ ತೋರಿಸಿದ್ದೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಬಿಸಿಲಿಗೆಲ್ಲ ಹೋಗಿ ಮುಖ ಟ್ಯಾನ್ ಆಗಿದ್ರೆ ಅಥವಾ ನಿಮ್ಗೆ ಡಲ್ ಆಗಿದೆ ಅನಿಸ್ತಿದ್ರೆ ಈ ಥರ ಒಂದು ಫೇಸ್ ಪ್ಯಾಕ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಹೊರಗಡೆ ಹೋಗ್ಬೇಕಂತಿಲ್ಲ. ಒಂದು 10 ರೂಪಾಯಿ ಖರ್ಚಿಲ್ದೇ ನಾನು ಮನೆಯಲ್ಲಿ ಗ್ಲೋಯಿಂಗ್ ಸ್ಕಿನ್ ಪಡೆದಿದ್ದೀನಿ ನೋಡಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕೋಸ್ಕರ ನಿಮಗೆ ಒಂದು ರೆಮಿಡಿನ ತೋರಿಸೋಣ ಅಂತ ಟ್ರೈ ಮಾಡಿದೆ. ನಾನು ಮಾಡ್ಕೋಬೇಕಾಗಿತ್ತು, ಬಟ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ಹೇಳಿ ನನ್ನ ಫೇಸ್ ಹೇಗಾಯಿತು, ಮೊದಲಿಗಿಂತ ಇವಾಗ ನಿಮಗೆ ಎಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಫೇಸ್ ತುಂಬಾ ಗ್ಲೋ ಆಗಿ ಕಾಣ್ತಾ ಇದೆ. ಮತ್ತು ನಾನು ಯಾವಾಗ್ಲೂ ಫೇಸ್ ವಾಶು ಏನು ಯೂಸ್ ಮಾಡಲ್ಲ. ನಾನು ಕಡಲೆ ಹಿಟ್ಟಲ್ಲೇ ಮುಖ ತೊಳೆಯೋದು. ನಾನು ದಿವಸಕ್ಕೆ ನಾನು 3 ಸಲ ಮುಖ ತೊಳೆದ್ರೂ ಕಡಲೆ ಹಿಟ್ಟಲ್ಲೇ ಮುಖ ತೊಳೆಯೋದು. ಮತ್ತು ಯಾವ ಸೋಪ್ ಕೂಡ ನಾನು ಯೂಸ್ ಮಾಡಲ್ಲ. ಕಣ್ಣ ಹತ್ರ ನಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಯಾಕಂದರೆ ಮೊಬೈಲ್ ನೋಡ್ತೀವಿ, ಹಾಗಾಗಿ ಸ್ವಲ್ಪ ಕಣ್ಣ ಹತ್ರ ಡಾರ್ಕ್ ಸರ್ಕಲ್ ಇದೆ. ಅದು ಬಿಟ್ಟರೆ ನನ್ನ ಸ್ಕಿನ್ ಹೀಗೆ ಇರೋದು, ರಿಯಲ್ ಆಗಿ ನಾನು ಹೀಗೆ ಇರೋದು, ನನ್ನ ಫೇಸು ಹೀಗೆ ಇರೋದು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ, ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ತುಂಬ ದಿವಸದಿಂದ ನಾನು ಅಂದ್ಕೊಂಡಿದ್ದೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಈ ರೆಮಿಡಿನ ಅಂತ. ಸೊ ಅವತ್ತು ಮಾಡ್ಬೇಕನ್ನಿದ್ದು ಇವತ್ತು ಟೈಮ್ ಬಂತ ಅಂತ ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್.